ನೀವು ಈಗ ಬೆಳೀತಿರ್ಬೇಕಾದ್ರೆ ಇಷ್ಟೊಂದು ನೀವು ಕೊಲೆಸ್ಟ್ರಾಲ್ ಇಟ್ಕೊಂಡು ಇದು ಮಾಡಿದ್ರೆ ಹೆಂಗೆ ಮೇಡಮ್ ನಿಮ್ಮದು? ನೀವು 10 ಡೇಸ್ ಆದ್ಮೇಲೆ ಫೋನ್ ಮಾಡಿಪ್ಪ, ನಾನು ಇಲ್ಲಿ ಯೋಗದಲ್ಲಿದ್ದೀನಿ ಪ್ಲೀಸ್. ಇದ್ದೋದು ರೋಗ ಎಲ್ಲ ಬರ್ಸ್ಕೊಂಡು ಯೋಗ ಮಾಡಕ್ಕೆ ಹೋದ್ರೆ ಏನು ಮೇಡಮ್, ಇಲ್ಲೇ ಇದ್ದಲ್ಲೇ ಚೆನ್ನಾಗಿರ್ಬೇಕು. ರಿಜ್ಯುನೇಷನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅರ್ಥ ಆಗಿಲ್ಲ ಅನ್ಸುತ್ತೆ ನಿಮ್ಗೆ. ಅದೇ ಗಾಡಿ ಬೋರ್ಗ್ ಬಂದ್ಬಿಟ್ಟಿರ್ತದೆ, ರೀಬೋರ್ಗ್ ಹೋಗಿರ್ತೀರ ಅಷ್ಟೇ, ಇನ್ನೇನಿಲ್ಲ. ಅದನ್ನು ಓಪನ್ ಆಗಿ ಬಾಡಿನೂ ನಾವು ಓವರ್ ಆಯಿಲ್ ಮಾಡಿಸ್ಕೊಂಡು ನೀಟಾಗಿ ಇಟ್ಕೋಬೇಕು ಸ್ವಾಮಿ. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಇವರು ಒಬ್ಬರು ಚಲನಚಿತ್ರ ಕಲಾವಿದೆ ಅಂತೆ. ಇವ್ರ ಹೆಸರು ಬಂದು ಪ್ರೇಮ ಗೌಡ ಅಂತೆ. ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ಜಗದೀಶ್ ಅವ್ರು ಮೆಸೇಜ್ ಮಾಡಿದ್ದಾರೆ. ನಾನು ಟ್ರ್ಯಾಪ್ ಮಾಡೋದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಆರ್ಜೆ ಸುನೀಲ್ ಅಫಿಷಿಯಲ್ ಅಂತ ನನ್ನ ಐಡಿ ಇದೆ, ಅಲ್ಲಿಗೆ ಹೋಗಿ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಹಾಗೆಯೇ ಆರ್ಜೆ ಸುನೀಲ್ ಮೈಸೂರು ಅಂತ ಇದ್ದೀನಿ ಫೇಸ್ಬುಕ್ಕಲ್ಲಿ, ಎಲ್ಲಿಗೆ ಹೋಗಿ ಲೈಕ್ಸ್ ಕೊಡಿ. ಸದ್ಯಕ್ಕೆ ಆರ್ಜೆ ಸುನೀಲ್ ಪ್ರ್ಯಾಂಕ್ ಕಾಲ್ಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಇಲ್ಲಿಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಕೊಡಿ. ಸದ್ಯಕ್ಕೆ ಬನ್ನಿ ಕಾಲ್ ಮಾಡುವ ಪ್ರೇಮ್ ಅವ್ರಿಗೆ. ಹಲೋ ಹಲೋ, ಹಾ ಹೇಳಿ, ಯಾರು ಮಾತಾಡೋದು ಅಂದ್ರಿ? ಮೇಡಮ್, ನಾನು ಕೃಷ್ಣ ಅಂತ ಅಂದ್ಬಿಟ್ಟು ಅಸೋಸಿಯೇಟ್ ಡೈರೆಕ್ಟರ್. ಇದು ಪ್ರೇಮ ಮೇಡಮ್ ಅವರಾ? ಹೌದು ಹೌದು ಹೌದು, ಪ್ರೇಮನೇ. ಅಯ್ಯೋ ಮೇಡಮ್, ನಿಮ್ಗೆ ಫೋನ್ ಮಾಡ್ತಾ ಇದ್ದೀನಿ. ಎಷ್ಟು ಫೋನ್ ಬಂದಿದೆ ನೋಡಿ ನಿಮಗೆ. ಅದು ಏನಾಯ್ತು ಅಂದ್ರೆ, ನೈಟು ಬಸ್ಸಲ್ಲಿ ಜರ್ನಿ ಮಾಡ್ಕೊಂಡ್ ಬಂದೆ, ತುಂಬಾ ಟಯರ್ಡ್ ಆಗಿತ್ತು. ನಾನು ಮಲಗ್ ಬಿಟ್ಟಿದ್ದೆ ಸೈಲೆಂಟ್ ಮಾಡಿ. ನೋಡ್ದೆ ನಿಮ್ದು ಮಿಸ್ ಕಾಲು. ನಾನು ವಾಪಸ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲೋಗಿದ್ರಿ? ನಿಮ್ಗೆ ಯಾಕೆ ಬೇಕದು? ಧರ್ಮಸ್ಥಳ ನ್ಯಾಚುರೋಪತಿ ಗೊತ್ತಾ? ಓಕೆ, ಗೊತ್ತು. ಇಲ್ಲಿ ವೆಯ್ಟ್ ಲಾಸ್, ನಾನು ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ಬಂದೆ. ಫ್ರೀನೇ ಇದ್ದೆ, ಯಾವ್ದು ಪ್ರಾಜೆಕ್ಟ್ ಇರ್ಲಿಲ್ಲ ಈಗ ಸದ್ಯಕ್ಕೆ. ಓಕೆ, ಸರಿ ಫ್ರೀ ದಿನೆಲ್ಲ ಮುಗಿಸ್ಕೊಂಡ್ ಬರೋಣ ಒಂದು 8 days ಅಂತ ಬಂದೆ. ಇವತ್ತೇ ಬಂದೆ, ನೈಟ್ ಜರ್ನಿ ಮಾಡ್ಕೊಂಡು ಇವಾಗ ಮಾರ್ನಿಂಗ್ ರೀಚ್ ಆದೆ ನಾನು. ಅಯ್ಯಯ್ಯೋ, ಯಾವ ಮೂವಿ ಬಿಡಿ. ಇವಾಗ ಹೇಳಿದ್ರು ನಿಮ್ಗೇನು ಇದಿಲ್ಲ. ನಿಮ್ಗೆ ಎಂಥ ಚಾನ್ಸ್ ಕಳ್ಕೊತಾ ಇದ್ದೀರಾ ಅಂದರೆ ನನಗೆ ಬೇಜಾರಾಗ್ತದೆ ನೋಡಿ. ನಮ್ಮ ಹಣೆ ಬರ ಹಿಂಗೆ. ಅಲ್ಲಿದ್ದಾಗ ಬಂದೆ ಇಲ್ಲ ಫೋನು. ನಾನು ಒಂದು 2 months ಇಂದ ಮನೇಲೇ ಇದ್ದೀನಿ. ಎಲ್ಲಾರ್ಗು ಕೇಳಿ ಕೇಳಿ ಸಾಕಾಯ್ತು. ನಿನ್ಗೆ ಯಾಕೆ ಇಷ್ಟು ದ್ವೇಷ? ಸರಿ ಇದು ಆದ್ರೂ ಮಾಡ್ಕೊಂಡ್ ಬರೋಣ, ಫ್ರೀ ದಿನಲ್ವಾ ಅಂದ್ಬಿಟ್ಟು ಬಂದ್ರೆ ಇವತ್ತು ಫೋನ್ ಬಂದಿದೆ. ಬಟ್ ಡಿ.ಪಿ ನಿಮ್ದೇ ಹಾಕಿದ್ದೀರಾ ಫೋಟೋ, ಚೆನ್ನಾಗಿದ್ದೀರಲ್ಲ, ಅದ್ರಲ್ಲಿ ಏನಿದಿಲ್ವಲ್ಲ? ನಾನ್ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ದು? ನಾನ್ ಸುಮ್ಮನೆ ಇಲ್ಲಿ ರಿಜ್ಯುನೇಷನ್ ಬಂದಿದ್ದೀನಿ. ವೆಯ್ಟ್ ಲಾಸ್, ರಿಜ್ಯುನೇಷನ್, ರಿಫ್ರೆಶ್ ಎಲ್ಲ ಆಗುತ್ತಲ್ಲ. ಇಲ್ಲಿ 5 ವರ್ಷ ಆಗಿದ್ ಬಂದು ಬಂದೆ. ಯಾರು ರೆಫರ್ ಮಾಡಿದ್ರು? ಅದು ಮೇಕಪ್ ಮ್ಯಾನು ಆನಂದ್ ಅಂದ್ಬಿಟ್ಟು. ಓಕೆ ಓಕೆ. ನನಗೆ ಒಂಥರ ಆಗ್ತಾ ಇದೆ ಈಗ. ನಿಮ್ಗೆ ಪಾಪ ಇವತ್ತೇ ಹೋಗಿದ್ದೀನಿ ಅಂತೀರಿ. ಇವತ್ತೇ ಬಂದೆ ನಾನು. ಅದು ನಿದ್ದೆಗೆಟ್ ಬೇರೆ ಬಂದಿದ್ನ, ಮಧ್ಯಾಹ್ನ ಚೆನ್ನಾಗಿ ಮಲಗಿದೀನಿ. ನಿಮ್ದು ಮಿಸ್ ಕಾಲ್ ಆಗಿದೆ. ಇವಾಗ ಯೋಗ ಕ್ಲಾಸ್ ಅಲ್ಲಿ ಇದ್ದೆ. ನಿಮ್ ಮಿಸ್ ಕಾಲ್ ಇಷ್ಟೊಂದು ಇದೆಯಲ್ಲ, ಅದಕ್ಕೆ ಆಚೆ ಬಂದೆ. ಅಯ್ಯೋ, ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಯಾವ ಸಿನಿಮಾ ಯಾವಾಗ ಶುರು ಆಯ್ತು? ಎಷ್ಟು ದಿವಸ ಇರುತ್ತೆ? ಅಲ್ಲ, ಈಗ ಹೇಳಿದ್ರೆ ನೀವೆಲ್ಲಿ ಬರಕ್ಕಾಗುತ್ತೆ? ಇವತ್ತು ನೀವು ಟ್ರೀಟ್ಮೆಂಟ್ಗೆ ಹೋಗಿದ್ದೀನಿ ಅಂತೀರಿ ನೀವು. ಅಲ್ಲ, ನಾನ್ ಬಂದ್ಮೇಲೆ ಮಾಡ್ಬೋದಾ ಬೇರೆ ಯಾವ್ದಾರ ಕ್ಯಾರೆಕ್ಟ್ರು? ಏನ್ ಕತೆ ಅಂತ ಬಿಡಿ. ಈಗ ನೀವ್ ಯಾರನ್ನಾರು ರೆಫರ್ ಮಾಡ್ತೀರಾ? ಬೇರೆಯವ್ರನ್ನ ಯಾರು ಇದ್ದಾರಾ? ಇಲ್ಲ ರೀ, ನಂತರ ಆರ್ಟಿಸ್ಟ್ ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಯಾರು ಗೊತ್ತಿಲ್ಲ ನಂಗೆ. ಯಾವ ತರ ಕ್ಯಾರೆಕ್ಟರ್ ಹೇಳಿ? ಕ್ಯಾರೆಕ್ಟ್ರು ಏನು ಅಂತಂದರೆ ಮೇಡಮ್, ಇದು ಒಂಥರ ಒಂದು ಬ್ರ್ಯಾಂಡ್ ಪ್ರಮೋಷನ್ ಥರ. ಪೇಮೆಂಟ್ ಅಂತೂ ಒಳ್ಳೆ ಪೇಮೆಂಟ್. ಇದು ಜಸ್ಟ್ ಏನಂದರೆ ಅರ್ಧ ದಿನ ಶೂಟಿಂಗ್ ಅಷ್ಟೇ. ಬಟ್ ಇದು ಕನ್ನಡ, ತಮಿಳು, ತೆಲುಗು, ಮಲಯಾಳಮು, ಹಿಂದಿ ಎಲ್ಲದಕ್ಕೂ ಡಬ್ ಆಗುತ್ತೆ. ಆ್ಯಕ್ಚುಲಿ ಇದು ಬಾಂಬೆಲಿ ಶೂಟ್ ಆಗೋದು. ಫ್ಲೈಟ್ ಟಿಕೆಟು ಇದೆಲ್ಲ ಅಕಾಮಿಡೇಷನ್ ಎಲ್ಲ ಅವರೇ ಇದು ಮಾಡ್ತಿದ್ರು. ಒಳ್ಳೆ ಚಾನ್ಸ್ ಕಳ್ಕೊಂಬಿಟ್ರಿ ನೀವು. ಇರ್ಲಿ ಬಿಡಿ, ನೆಕ್ಸ್ಟ್ ಇನ್ನು ಸಣ್ಣಾಗಿ ಬರ್ತೀನಲ್ಲ ಅವಾಗ ಮಾಡಿದ್ರೆ. ಇದಕ್ಕೇನು ಸಣ್ಣ ದಪ್ಪ ಬೇಕಾಗಿರ್ಲಿಲ್ಲ ಮೇಡಮ್. ಏನಂದ್ರೆ ಒಂದು ಅವೇರ್ನೆಸ್ ಶೂಟ್ ಇದು. ಈಗ 10 days ಆದ್ಮೇಲೆ ಓಕೆನಾ ನಿಮ್ದು? 10 days ಆದ್ಮೇಲೆ ಕಾಲ್ ಮಾಡಿ. ಈಗ ಅವಾಗ್ಲೂ ನೀವೇನಾದ್ರು ಇನ್ನೊಂದೆರಡು ದಿವಸ ಪೋಸ್ಟ್ಪೋನ್ ಆಗೋಯ್ತು ಹಂಗೆ ಹಿಂಗೇನು ಕತೆ ಹೊಡೆದ್ರೆ ನಾವೇನ್ ಮಾಡೋದು ಆಮೇಲೆ? ನಾನ್ ಸತ್ರು ಇದ್ರ ನಂಬೋದಿಲ್ಲ. ಅದೇ ನನ್ಗೆ ಪಿನಾಕ ಸಿನಿಮಾ ಶೂಟಿಂಗ್ ಇದೆ, ಅದಕ್ಕೆ ಇವಾಗ ಫ್ರೀ ಇದ್ದೀನಿ ನಾನು. ಅವರು 15 days ಶೆಡ್ಯೂಲ್ ಬ್ರೇಕ್ ಆಯ್ತು, ಅದಕ್ಕೆ ಬಂದೆ ನಾನು. ಏನು ಸೆಕೆಂಡ್ ಹೀರೋಯಿಂದ ಅಥವಾ ಏನು ಮೇಡಮ್ ಅದರಲ್ಲಿ ರೋಲು? ಅತ್ತೆ ಗಣೇಶ್ಗೆ. ಅದ್ರಲ್ಲಿ ಬೇರೆ ಆ ಕ್ಯಾರೆಕ್ಟ್ರು, ಇದರಲ್ಲೂ ಇನ್ನೂ ಮಾಡಿಬಿಟ್ಟಿದ್ರೆ ಇನ್ನೂ ಮಿಂಚಿಬಿಡ್ತಿದ್ರಿ ನೀವು.
ಈಗ ನೀವು 10 days ಬರೋಷ್ಟ್ರಲ್ಲಿ ಸಬ್ಜೆಕ್ಟ್ ಏನಾದ್ರು ರೆಡಿ ಆಗೋಕ್ಕಾಗತ್ತಾ ಕ್ಯಾರೆಕ್ಟರ್ಗೆ? ಏನ್ ರೆಡಿ? ಇದೇನಂತಂದರೆ ನಾವು ಈಗ ಮಾಡ್ತಿರೋದು ಏನಂತಂದರೆ ಒಂದು ಪ್ರಾಡಕ್ಟು. ಇತ್ತೀಚಿನ ಒಂದು ಸರ್ವೆ ನೀವು ನೋಡಿರ್ಬೋದು, ನಮ್ಮಲ್ಲಿ ಜನ ಈ ಜೆಮ್ಸು ಮತ್ತು ಈ ಚಾಕ್ಲೇಟ್ ಎಲ್ಲ ಬರುತ್ತಲ್ಲ, ಕ್ಯಾಡ್ಬರಿ ಅದು ಇದು ಎಲ್ಲ, ಅದು ತಿನ್ನೋದಕ್ಕಿಂತ ಜಾಸ್ತಿ ಡೋಲೋ 650 ತಿಂತಾ ಇದ್ದಾರಂತೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿ ಇದು ಒಂಥರ ಗೌರ್ಮೆಂಟ್ ಆ್ಯಡು ಆಗುತ್ತೆ. ಇದು ಸಿಕ್ತಂಗೆ ತಗೊಬೇಡಿ. ಇದು ಸುಮ್ಮನೆ ಏನೋ ಚಾಕ್ಲೇಟು ಐಸ್ ಕ್ರೀಮು ತಿಂದಂಗಲ್ಲ. ಡೋಲೋ 650 ಅಂದರೆ ಇದು ಒಂದು ಮೆಡಿಸನ್ ಇದ್ದಂಗೆ, ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಇದ್ದರೆ ಮಾತ್ರ ತಗೊಳ್ಳಿ ಅಂತ ಒಂದು ಅವೇರ್ನೆಸ್ ಮೂಡಿಸೋ ಒಂದು ಆ್ಯಡು ಸಬ್ಜೆಕ್ಟು. ನಿಮ್ದು ಇದ್ರಲ್ಲಿ ಒಂಥರ ಡಾಕ್ಟ್ರ್ ಕ್ಯಾರೆಕ್ಟ್ರು ಮಾಡಿದ್ರೆ ಯಾವ್ದಾದ್ರು ಡಾಕ್ಟರ್ ಕ್ಯಾರೆಕ್ಟರ್? ಫಿಲಮಲ್ಲಿ, ಸೀರಿಯಲಲ್ಲಿ ಮಾಡಿದ್ದೀನಿ. ಯಾವ್ದಾದ್ರು ರೆಫರೆನ್ಸ್ ಇದೆಯಾ ಸಿನಿಮಾ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ ಸಿನಿಮಾದಲ್ಲಿ ಮಾಡಿಲ್ಲ, ಸೀರಿಯಲಲ್ಲಿ ಮಾಡಿದ್ದೀನಿ. ಗೀತಾ ಸೀರಿಯಲ್. ಓಲಿ ನರ್ಸು ಅಷ್ಟೇ, ಸೀರಿಯಲ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮತ್ತು ಅವಾಗ ತಾನೇ ಮಾಡಿದ್ದೀನಿ ಅಂದ್ರಿ, ಇವಾಗ ಮಾಡಿಲ್ಲ ಅಂತೀರಿ. ಸೀರಿಯಲ್ ಅಲ್ಲಿ ಮಾಡಿದ್ದೀನಲ್ರಿ, ಸಿನಿಮಾದಲ್ಲೇ ಮಾಡ್ಬೇಕು ಅಂತಿದ್ಯಾ? ಆರ್ಟಿಸ್ಟ್ ಯಾವ್ದಾದ್ರೇನೋ ಕ್ಯಾಮ್ರಾ ಮುಂದೆ ಮಾಡ್ತಾರೆ. ಮೇಡಮ್ ಒಂದ್ ನಿಮಿಷ, ನನ್ಗೆ ಅದೇ ಹೇಳ್ಕೊಡಕ್ ಬರಬೇಡಿ. ಸೀರಿಯಲ್ ಆದ್ರೆ ಎಲ್ಲ ಕ್ಯಾರೆಕ್ಟ್ರೇನೆ. ಸಿನಿಮಾದಲ್ಲಿ ಇಂತ ಈ ಕಷ್ಟ ಗೊತ್ತಾ ನಿಮ್ಗೆ? ಸೀರಿಯಲ್ ಅಲ್ಲಿ ಯಾರು ಹೇಳಿದ್ರು ಕಷ್ಟ? ನಾನೇನು ಚಂದ್ರಲೋಕದಲ್ಲಿದ್ದೀನ? ನಾವು ಇಲ್ಲೇ ಮೇಡಮ್, ನಾವು ಇಂಡಸ್ಟ್ರಿ ಅವ್ರೆ. ನೀವೇ ಹಿಂಗ್ ಮಾತಾಡ್ತಾ ಇದ್ದೀರಾ? ಸರಿ, ನೀವು ಈಗ ಬೆಳಿತಿರ್ಬೇಕಾದ್ರೆ ಇಷ್ಟೊಂದು ನೀವು ಕೊಲೆಸ್ಟ್ರಾಲ್ ಇಟ್ಕೊಂಡು ಇದು ಮಾಡಿದ್ರೆ ಹೆಂಗೆ ಮೇಡಮ್ ನಿಮ್ದು? ನೀವು 10 days ಆದ್ಮೇಲೆ ಫೋನ್ ಮಾಡಿಪ್ಪ, ನಾನು ಇಲ್ಲಿ ಯೋಗದಲ್ಲಿದ್ದೀನಿ ಪ್ಲೀಸ್. ಈಗಲೇ ನೀವು ದೊಡ್ಡ ಹೀರೋಯಿನ್ ಆಡ್ದಂಗೆ ಆಡ್ತಿದ್ರೆ ಬಿಡಿ ಮೇಡಮ್, ಏನೋ ಒಳ್ಳೇದಾಗಲಿ ನಿಮಗೆ. ಆದ್ರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಒಂದು ಕೇಳ್ಕೊತೀನಿ, ಫೋನ್ ಮಾಡಿದೆ ಕರೆಕ್ಟಾಗಿ ಸ್ವಲ್ಪ ರೆಸ್ಪಾನ್ಸ್ ಮಾಡಿ. ಹಿಂಗೆಲ್ಲ ಹೇಳ್ಬೇಡಿ ಮಕ್ಕ ಕೊಡ್ದಂಗೆ. ನಾನು ಏನು ಹೇಳ್ದೆ ಅಂತ ಒಳ್ಳೆ ಕತೆ ಕಂಡ್ರೆ ನಿಮ್ದು. ನಾನು ಯೋಗ ಮಾಡ್ತಿದ್ದೋಳು, ಪಾಪ ಇಷ್ಟೊಂದು ಫೋನ್ ಮಾಡಿದೀರ ಅಂತ ಎದ್ದು ಬಂದಿದ್ದೀನಿ. ಇದ್ದೋದ್ ರೋಗ ಎಲ್ಲ ಬರ್ಸ್ಕೊಂಡು ಯೋಗ ಮಾಡಕ್ ಹೋದ್ರೆ ಏನು ಮೇಡಮ್? ಇಲ್ಲೇ ಇದ್ದಾಗಲೇ ಚೆನ್ನಾಗಿರ್ಬೇಕು. ಯಾರಿಗಿದ್ದೀರಿ ರೋಗ? ನಾವು ಇಲ್ಲಿ ರಿಜ್ಯುನೇಷನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅರ್ಥ ಆಗಿಲ್ಲ ಅನ್ಸುತ್ತೆ ನಿಮ್ಗೆ. ಕನ್ನಡದಲ್ಲಿ ಮೀನಿಂಗ್ ಗೂಗಲ್ ಅಲ್ಲಿ ಸಿಗುತ್ತೆ ನೋಡ್ರಿ. ನಿಮಗ್ ನೋಡಕ್ ಬರಲ್ವಾ? ನಿಮ್ಗೆ ಹೇಳಕ್ ಬರಲ್ವಾ? ಬಂದಿರೋದು ಕನ್ನಡದಲ್ಲಿ ಗೊತ್ತಿಲ್ಲ. ಅದೇ ಗಾಡಿ ಬೋರ್ಗ್ ಬಂದ್ಬಿಟ್ಟಿರ್ತದೆ, ರೀಬೋರ್ಗ್ ಹೋಗಿರ್ತೀರಾ ಅಷ್ಟೇ, ಇನ್ನೇನಿಲ್ಲ. ಅದನ್ನು ಓಪನ್ ಆಗಿ ನೀವು ಕಾರ್ ಎಲ್ಲ ವರ್ಷಕ್ಕೊಂದ್ಸರಿ ಓವರ್ ಆಯಿಲ್ ಎಫ್ಸಿ ಎಲ್ಲ ಮಾಡ್ಸಲ್ವಾ? ಬಾಡಿನೂ ನಾವು ಓವರ್ ಆಯಿಲ್ ಮಾಡಿಸ್ಕೊಂಡು ನೀಟಾಗಿ ಇಟ್ಕೋಬೇಕು ಸ್ವಾಮಿ. ಸ್ವಾಮಿ ಗಿಮಿ ಅನ್ಬೇಡಿ, ಧರ್ಮಸ್ಥಳದಲ್ಲಿ ಬೇರೆ ಇದ್ರ. ನಿಮ್ ಕೈ ಮುಗಿತೀನಿ. ಕರೆಯಂಗಿದ್ರೆ RJ ಸುನಿಲ್ ಅಂತ ಕರೀರಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಣೆ ಮಾಡಿ. ಅಯ್ಯೋ ದೇವ, ಯಾರು ನಿಮ್ ನಂಬರ್ ಕೊಟ್ಟಿದ್ ಬಕ್ರ ಮಾಡಕ್ಕೆ? ಜಗದೀಶ್ ಅವ್ರು ನಿಮ್ ನಂಬರ್ ಕಳಿಸಿದ್ರು. ನಿಮ್ಗೆ ಹೆಂಗಾದ್ರೂ ಮಾಡಿ ಕಾಗೆ ಆರಿಸಿ ಟ್ರ್ಯಾಪ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ ಅವ್ರೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಡಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ನಮ್ಮ ಎಪಿಸೋಡ್ಗಳನ್ನೂ ಕೂಡ ನೀವು ರಿಪೀಟ್ ನೋಡ್ಬೋದು, ನಗ್ಬೋದು. ಅದನ್ನು ಶೇರ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ಗಳ ಗ್ರೂಪ್ ಇರುತ್ತೆ, ಫ್ಯಾಮಿಲಿ ಮೆಂಬರ್ಸ್ ಗ್ರೂಪ್ ಇರುತ್ತೆ, ವಾಟ್ಸಪ್ಪಲ್ಲಿ ಶೇರ್ ಮಾಡೋದ್ರ ಮೂಲಕ ನಗುನ ಹಂಚೋ ಕೆಲಸ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.